ನೋಡಿ, ಯೂಟ್ಯೂಬರ್ನ ಬಗ್ಗೆ ನೋಡ್ಬೋದು. ಈ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡಿದರು. ಈಗ ಓಕೆ, ಅವರಿಗೆ ಸೌಜನ್ಯ ನ್ಯಾಯ ಸಿಗಬೇಕಾದ ನಮಗೂ ಇದೆ, ಬಟ್ ಅವರು ಅದರ ಬಗ್ಗೆ ಯಾವುದು ಮಾತಾಡಲಿಲ್ಲ. ಅವ್ರು ಮಾತಾಡಿದ್ದು ಧರ್ಮಸ್ಥಳ ಆಡಳಿತದ ಬಗ್ಗೆ. ಇಲ್ಲ ಸಲ್ಲದ ಅಪಪ್ರಚಾರ, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ನಮ್ಮ ಒಂದು ಧರ್ಮದ ಹಾಗೂ ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಕಾಮನರ ಬಗ್ಗೆ ಇರ್ಬೋದು ಅಂತ ಒಂದು ಕೀಳ್ಮಟ್ಟದ ಇದಕ್ಕೆ ಇಳಿಬಾರ್ದು. ನೀವು ನೋಡ್ಬೋದು, ಜ್ಞಾನವ್ಯಾಪಿ ಕಾಶಿಯಲ್ಲಿ ಮಸೀದಿ ಇದು ನಮ್ಮ ದೇವಸ್ಥಾನ ಉಂಟು, ಅದನ್ನು ಕೆಡವಿದ್ದಾರೆ, ಅದರ ಬಗ್ಗೆ ಯಾರು ಮಾತಾಡಲ್ಲ. ನಮ್ಮ ಸ್ಥಳೀಯವಾಗಿ ಕೂಡ ಹಾಗೂ ಎಷ್ಟು ನಮ್ಮ ದೇವಾಲಯಗಳನ್ನು ಕೆಡವಿದ್ದಾರೆ, ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ದೇವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇವಾಗಿಂದಲ್ಲ, ಮುಂಚಿನಿಂದಲೂ ಬೇರೆ ಅನ್ಯ ಧರ್ಮದಿಂದ ನಡೀತಾ ಇತ್ತು. ಈ ಬೇರೆ ರಾಜ್ಯದ ಸಚಿವರೆಲ್ಲ ಈ ಧರ್ಮಸ್ಥಳ ಬಂದು ಈ ಎಲ್ಲ ಧರ್ಮ ಯೋಜನೆ ನೋಡಿ ಹೇಗೆ ಮಾಡುವುದು, ತುಂಬ ಜನ ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ. ಈ ಎಲ್ಲ ಒಂದು ಸಂಗತಿಗಳಿಗೆ ಇಲ್ಲಿಯ ಶಕ್ತಿಗಳಾದಂಥ ಅಣ್ಣಪ್ಪ ದೇವರು ಹಾಗೂ ಮಂಜುನಾಥ ಸ್ವಾಮಿ ಇವರು ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ನಿರ್ದಿಷ್ಟವಾದ ಆದಷ್ಟು ಬೇಗ ಒಂದು ಸಮಸ್ಯೆಗೆ ಬಗೆಹರಿಸುವ ಹಾಗೆ ಈ ದೇವರ ಒಂದು ಅನುಗ್ರಹ ಆದಷ್ಟು ಬೇಗ ಸಿಗಲಿ ಅಂತ ನಾವು ಹೇಳ್ತೇವೆ. ಸರ್ ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಬಂದಿದೆ? ನಾನು ಅಭಿನಂದನ್ ಅಂತ ಹೇಳಿ ಕಾರ್ಕಳದಿಂದ ಬಂದಿದ್ದೇನೆ. ಇವತ್ತು ಬೆಳಿಗ್ಗೆ ಸುಬ್ರಹ್ಮಣ್ಯ ದರ್ಶನ ಮಾಡಿ ಹಿಂತಿರುವಾಗ ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ದರ್ಶನ ಮಾಡಿ ಹಾಗೂ ಅಣ್ಣಪ್ಪ ದರ್ಶನ ಮಾಡಿ ತೆರಳುವಂಥದ್ದು. ಪ್ರತಿ ತಿಂಗಳು ಕೂಡ ಈ ರೀತಿ ನಾವು ದೇವಸ್ಥಾನದ ಇಲ್ಲಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಮಂಜುನಾಥ ಸ್ವಾಮಿ ಅನುಗ್ರಹ ಮಾಡಿಕೊಂಡು ನಾವು ಪ್ರತಿ ತಿಂಗಳು ಬರ್ತಾಯಿದ್ದೇವೆ. ಅದೇ ರೀತಿ ಇಲ್ಲಿ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅಥವಾ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸುಮ್ಮನೆ ಈ ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ದೇವರ ಬಗ್ಗೆ ಆಗಿರ್ಬೋದು ಇಲ್ಲ ಸಲ್ಲದ ಅಪಪ್ರಚಾರ, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ನಮ್ಮ ಒಂದು ಧರ್ಮದ ಹಾಗೂ ಈ ಕ್ಷೇತ್ರದ ಬಗ್ಗೆ ಒಂದು ಸಣ್ಣ ಮಟ್ಟಿನ ಕೆಳಮಟ್ಟಿನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ತುಂಬ ನಮಗೆ ಬೇಸರದ ಸಂಗತಿ. ಈ ಎಲ್ಲ ಒಂದು ಸಂಗತಿಗಳಿಗೆ ಇಲ್ಲಿಯ ಶಕ್ತಿಗಳಾದಂಥ ಅಣ್ಣಪ್ಪ ದೇವರು ಹಾಗೂ ಮಂಜುನಾಥ ಸ್ವಾಮಿ ಇವರು ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ನಿರ್ದಿಷ್ಟವಾದ ಆದಷ್ಟು ಬೇಗ ಒಂದು ಸಮಸ್ಯೆಗೆ ಬಗೆಹರಿಸುವ ಹಾಗೆ ಈ ದೇವರ ಒಂದು ಅನುಗ್ರಹ ಆದಷ್ಟು ಬೇಗ ಸಿಗಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ಇವಾಗ ಕೆಲವರು ಬಂದು ದೇವರು ದರ್ಶನ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಹೊರಗಡೆ ನಿಂತು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ ಸುಮ್ಮನೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಪ್ರತಿ ತಿಂಗಳು ಬರೋರು ತಾವೇನು ಹೇಳ್ತೀರಿ? ದೇವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇವಾಗಿಂದಲ್ಲ, ಮುಂಚಿನಿಂದಲೂ ಬೇರೆ ಅನ್ಯ ಧರ್ಮದಿಂದ ನಡೀತಾ ಇತ್ತು. ಈಗ ನಮ್ಮ ಧರ್ಮದವರೇ ಈ ಒಂದು ಹಿಂದೂ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಅಥವಾ ದೇವರ ಬಗ್ಗೆ ಒಂದು ಅಪಹಾಸ್ಯ ಮಾಡುವಂಥದ್ದು ತುಂಬ ಬೇಸರದ ಸಂಗತಿ. ಈ ಎಲ್ಲ ಸಂಗತಿಗಳಿಗೆ ನೀವು ಯಾರೆಲ್ಲ ಸಮಸ್ಯೆ ದೇವರ ಬಗ್ಗೆ ಅಥವಾ ಕ್ಷೇತ್ರದ ಬಗ್ಗೆ ಒಂದು ಅಸಮಾಧಾನ ಮಾತಾಡ್ತಾ ಇದ್ದೀರಿ, ಕ್ಷೇತ್ರಕ್ಕೆ ಬಂದು ವೀಕ್ಷಣೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಏನು ಕ್ಷೇತ್ರದ ಬಗ್ಗೆ ಭಾವನೆ ಇದೆ ಅದನ್ನು ದೇವರ ಮುಂದೆ ವ್ಯಕ್ತಪಡಿಸಿ, ಮನುಷ್ಯರ ಮುಂದೆ ಅಲ್ಲ ನಾವು ಹೇಳೋದು, ದೇವರ ಮುಂದೆ ವ್ಯಕ್ತಪಡಿಸಿ ಈ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ನಾವು ನಿಲ್ಲಿಸಬೇಕಂತ ಈ ದೇವರ ಭಕ್ತಾದಿಗಳಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾವಿವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನು ದರ್ಶನ ಪಡೆದು ಬಂದಿದ್ದೇವೆ. ಈಗ ಇವರು ಹೇಳಿದಂತೆ ಧರ್ಮಸ್ಥಳದ ಬಗ್ಗೆ ಯಾರೋ ಒಬ್ಬರು ಟಿ ವಿಯಲ್ಲಿ ಹೇಳಿದರು, ಮಾಧ್ಯಮವಾಗಿ ಹೇಳಿದ್ರು, ಅದು ಯಾವತ್ತೂ ಸತ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಧರ್ಮಸ್ಥಳದ ಬಗ್ಗೆ ತಿಳಿಬೇಕಂದ್ರೆ ಅವನು ಇಲ್ಲಿ ಬಂದು ನೋಡಬೇಕು. ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ಒಂದು ಅಚ್ಚುಕಟ್ಟಿನ ಎಲ್ಲ ವ್ಯವಸ್ಥೆ ಬಗ್ಗೆ ಇಲ್ಲಿ ಬಂದು ನೋಡಬೇಕು. ದೇಶದಲ್ಲಿ ಎಲ್ಲಿ ಕೂಡ ಇಲ್ಲ. ನೀವು ಇಡೀ ದೇಶದಲ್ಲಿ ಹೇಳುವುದಾದರೆ ಒಂದು ತಿರುಪತಿಯಲ್ಲಿ, ಎರಡನೇ ನಮ್ಮ ಕರ್ನಾಟಕ ಧರ್ಮಸ್ಥಳ ಇರುವಂಥದ್ದು. ಈ ಹೊಸದಾಗಿ ಮೊನ್ನೆ ಉದ್ಘಾಟನೆ ಸಾನ್ನಿಧ್ಯಕ್ಕೆ ನೋಡಿರ್ಬೋದು. ಎಲ್ಲ ಸೆಂಟ್ರಲೈಸ್ ಭಕ್ತದೆ ಬರುವಂಥ ಎಲ್ಲರಿಗೂ ಕೂತ್ಕೊಳ್ಳುವ ವ್ಯವಸ್ಥೆ. ಮತ್ತು ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇರುವಂಥದ್ದು ದೇಶದಲ್ಲಿ ಎಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ಇಲ್ಲ. ಈ ಬೇರೆ ರಾಜ್ಯದ ಸಚಿವರೆಲ್ಲ ಈ ಧರ್ಮಸ್ಥಳ ಬಂದು ಈ ಎಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ನೋಡಿ ಹೇಗೆ ಮಾಡುವುದು, ತುಂಬ ಜನ ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಅಷ್ಟು ಜನಪ್ರಿಯತೆ ಪಡೆದಿದೆ, ಅಷ್ಟು ಜನಗಳಿಗೆ ಉಪಯೋಗ ಇದೆ. ಅದು ಬಿಟ್ಟು ಎಲ್ಲ ದಾನಗಳಲ್ಲಿ ಈ ಧರ್ಮಸ್ಥಳವನ್ನು ಸದ್ವಿಷಿ ದಾನ ಅಂತ ಹೇಳ್ತಾರೆ. ಎಲ್ಲದ ಅನ್ನದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಔಷಧಿ ದಾನ ಇರ್ಬೋದು, ಹಾಗೆ ಹಲವಾರು ದಾನಗಳನ್ನು ನೀಡುತ್ತಾ ಪರಂಪರೆಯಿಂದ ಇದು ನೀಡುತ್ತಾ ಬಂದಿದೆ. ಇದನ್ನು ಮುಂದುವರಿಸಬೇಕು. ಯಾರೋ ಒಬ್ಬರು ಅಪಹಾಸ್ಯ ಮಾಡಿದ, ಅಪಪ್ರಚಾರ ಮಾಡಿ ಯಾವತ್ತೂ ನಿಲ್ಲಿದ್ದಲ್ಲ. ಯಾಕಂದರೆ ಪುರಾಣದಲ್ಲಿ ನಮಗೆ ಗೊತ್ತೇ ಉಂಟು, ಈ ರಾಕ್ಷಸರು ದೇವತೆಯನ್ನು ಬಿಡಲಿಲ್ಲ. ಹಾಗೆ ಜನಗಳು ಹಾಗೆ ಇರ್ತಾರೆ. ಅವರು ಹೇಳಿದಂಥ ಕೂಡ ಯಾವುದೇ ಧರ್ಮ ಕಾರ್ಯ ನಿಲ್ಲುವುದಿಲ್ಲ. ಇನ್ನೂ ಕೂಡ ಇದೇ ರೀತಿ ಮುಂದುವರಿತದೆ. ಜನಗಳು ಯಾವುದೇ ರೀತಿಯ ಗೊಂದಲ ಈಡಾಗುವ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ದೇವರ ಅನುಗ್ರಹ ಪಡೆದು ಧರ್ಮಸ್ಥಳವನ್ನು, ಈ ಧರ್ಮ ಕಾರ್ಯವನ್ನು ರಕ್ಷಿಸಿಕೊಂಡು ಹೋಗಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇವಾಗ ಧರ್ಮಸ್ಥಳ ಜೈನರದ್ದು ಇದರಲ್ಲಿದೆ, ಹಿಂದೂಗಳಿಗೆ ಯಾಕಿಲ್ಲ ಅಂತ ಒಂದು ಕ್ವೆಶ್ಚನ್ ಬರ್ತಾ ಇದೆ. ಹಿಂದೂ ಮತ್ತು ಜೈನರನ್ನು ಡಿವೈಡ್ ಮಾಡುವಂಥದ್ದು ನಡೀತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ಈಗ ನಾವು ಹೇಳುವಂಥದ್ದು ಗ್ರಾಮಗಳಲ್ಲಿ
ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಮಂದಿರಗಳಾಗಿರ್ಬೋದು, ಒಂದು ಅದಕ್ಕೆ ವ್ಯವಸ್ಥಾಪನಾ ಸಮಿತಿ ಅಂತ ಇರ್ತದೆ. ಸಮಿತಿ ಅಧ್ಯಕ್ಷರು ಒಬ್ಬರು ಇದ್ದರೆ ಆ ಜಾತಿ ಸೀಮಿತ ಅಲ್ಲ, ಆ ವ್ಯವಸ್ಥೆಗೊಂದು ಯಾರು ಅಲ್ಲಿ ವ್ಯವಸ್ಥೆ ನೋಡುವಂಥದ್ದು ಅವರೇ ಒಂದು ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಅಂದರೆ ಇಲ್ಲಿ ಧರ್ಮಸ್ಥಳದಿರುವಂಥದ್ದು ಯಾರೋ ವ್ಯಕ್ತಿಯ ಪರವಾಗಿರುವಂಥದ್ದಲ್ಲ, ಇಲ್ಲಿ ವಂಶ ಪರಂಪರೆ ಇರುವಂಥ ಒಂದು ಪೀಠ. ಈ ಪೀಠದಲ್ಲಿ ಅವರು ಆ ಪೀಠಕ್ಕೆ ಗೌರವ ತರುವಂಥ ಕೆಲಸಗಳನ್ನು ಮಾಡಿ ಅದರ ನಡುವೆ ನಮ್ಮ ಗ್ರಾಮ ಮಟ್ಟದಲ್ಲಿ ಯಾರು ಕಡುಬಡವರಿದ್ದಾರೆ ಅವರ ಏಳಿಗೆಗೋಸ್ಕರ ತಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು, ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಈ ಗ್ರಾಮೀಣ ಮಟ್ಟದ ಜನರ ಸಮಸ್ಯೆಗೆ ಪ್ರತಿನಿಧಿಯಾಗಿ ಈ ಒಂದು ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀಯುತ ಕಾವಂದರು ಕೆಲಸ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಕೆಲವೊಂದು ವಿಷಯವನ್ನು ಮಾಡಿಕೊಂಡು ಹೋಗುವಾಗ ಅದಕ್ಕೆ ಒಂದು ಅಪಸ್ವರ ಬರುವುದು ಸರ್ವೇಸಾಮಾನ್ಯ. ಆದರೆ ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಕಾವಂದರ ಬಗ್ಗೆ ಇರ್ಬೋದು, ಅಂಥ ಒಂದು ಕೀಳುಮಟ್ಟದ ಇದಕ್ಕೆ ಇಳಿಬಾರ್ದು. ದಯವಿಟ್ಟು ಇದರ ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಅಥವಾ ಈ ಸ್ವಾಮಿಯ ಬಗ್ಗೆ ಆಗಿರ್ಬೋದು ಅಥವಾ ಕ್ಷೇತ್ರದ ಆಡಳಿತ ಬಗ್ಗೆ ತಿಳಿದುಕೊಂಡು ದಯವಿಟ್ಟು ನೀವು ಏನು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಿ. ಹಾದಿ ಬೀದಿಯಲ್ಲಿ ಮಾತಾಡಿ ಡೊಂಬರಾಟ ಆಡುವುದಕ್ಕಿಂತ ಕಾನೂನು ಪ್ರಕಾರ ನಮ್ಮ ದೇಶದಲ್ಲಿ ಕಾನೂನಿಗೆ ಒಂದು ಒಳ್ಳೆಯ ಗೌರವವಿದೆ. ಆಗ ಕಾನೂನು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ನಡೆದುಕೊಂಡು ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಹಿಂದೂ ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಅಪಪ್ರಚಾರ ಮಾಡುವನ್ನು ಆದಷ್ಟು ಕಡಿಮೆ ಮಾಡಿ ಈ ಕ್ಷೇತ್ರದ ಬಗ್ಗೆ ಒಂದು ಜನರ ಅಭಿಪ್ರಾಯವನ್ನು ಒಂದು ತಪ್ಪು ದಾರಿಯಲ್ಲಿ ತಗೊಂಡು ಹೋಗುವಂಥದ್ದು ಯಾರು ಕೂಡ ಮಾಡಬಾರ್ದು ಅಂತ ನನ್ನ ವಿನಂತಿ. ಹಾಗೆ ನೋಡಿ, ಎಷ್ಟೋ ಅನ್ಯ ಧರ್ಮದವರು ನಮ್ಮ ಹಿಂದೂ ದೇವಾಲಯಗಳನ್ನು ಕೆಡವಿ ಅವರ ದೇವಸ್ಥಾನ ಅವರ ಮಂದಿರಗಳನ್ನು ಕಟ್ಟಿಕೊಂಡು ನಾವು ನೋಡಿದ್ದೇವೆ. ಅದರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ನೀವು ನೋಡ್ಬೋದು, ಜ್ಞಾನವ್ಯಾಪಿ ಕಾಶಿಯಲ್ಲಿ ಮಸೀದಿ ಇದು ನಮ್ಮ ದೇವಸ್ಥಾನ ಉಂಟು, ಅದನ್ನು ಕೆಡವಿದ್ದಾರೆ, ಅದರ ಬಗ್ಗೆ ಯಾರು ಮಾತಾಡಲ್ಲ. ನಮ್ಮ ಸ್ಥಳೀಯವಾಗಿ ಕೂಡ ಹಾಗೂ ಎಷ್ಟು ನಮ್ಮ ದೇವಾಲಯಗಳನ್ನು ಕೆಡವಿದ್ದಾರೆ, ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಹಿಂದೂ ದೇವಾಲಯದಲ್ಲಿ ಇಷ್ಟು ದಾನ ಧರ್ಮವನ್ನು ಮಾಡಿ ನಮ್ಮ ಹಿಂದೂ ಧರ್ಮ ಅವರು ಪ್ರಶ್ನೆ ಮಾಡೋದು ಎಷ್ಟು ಅರ್ಹ? ಇದು ಪ್ರಶ್ನೆ ಮಾಡುವ ರೀತಿ ಅಲ್ಲ. ಹಾಗೆ ಇದನ್ನು ಎಲ್ಲ ನಿಲ್ಲಿಸಬೇಕು. ಸುಮ್ಮನೆ ಯಾವುದಿಲ್ಲದ ಮಾತಾಡೋದು, ಸುಮ್ಮನೆ ಮಾತಾಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ನಾವು ಇನ್ನು ಮುಂದೆ ಮಾಡಬಾರ್ದು. ಈ ಭಕ್ತದೇವನ ಇದು ಎಲ್ಲರಿಗೂ ಪಸರಿಸಬೇಕು. ನಾವು ನಮ್ಮ ಭಾವನೆ ಧಕ್ಕೆ ಮಾಡಿ ನಾವು ನಮ್ಮನ್ನೇ ಕಳೆದುಕೊಂಡೆ. ಈಗ ನೀವು ಹೇಳಿದ್ರಿ ಜೈನರು ಅಂತ ಹೇಳ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಇದು ಎಲ್ಲ ಮೊನ್ನೆ ರಾಮ ಮಂದಿರ ಆಯಿತು, ಅದನ್ನು ವಕೀಲರು ಅದು ಜೈನರು. ಈ ರಾಮನ ಅಯೋಧ್ಯೆಗೆ ಹೋರಾಡಿದವರು ಕೊಟ್ಟಾರಿಯವರು, ಅವರು ಜೈನರು ಅಲ್ಲ ಹೇಳುವುದು. ಅದರ ಬಗ್ಗೆ ನಾವು ಜೈನರು ಮತ್ತು ಹಿಂದೂಗಳು ನಾಣ್ಯದ ಎರಡು ಮುಖಗಳಿದ್ದಂತೆ ನಾವು ಈ ಎಲ್ಲ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಜಿಲ್ಲೆಗಳಲ್ಲಿ ನಾವು ಅಣ್ಣ ತಮ್ಮಂತೆ ಬಾಳ್ತಿದ್ದೇವೆ. ಸುಮ್ಮನೆ ಯಾರೊಬ್ಬರು ಬಂದಂತ ನಾವು ಕಲೈ ಸುಮ್ಮನೆ ಅವರನ್ನು ಇದು ಸಮಾಜ ಹೌದು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಡಮಾಡಿ ಕೊಡಬಾರ್ದಂತ ನಾವು ಹೇಳ್ಕೊಳ್ತೇವೆ. ಸರ್, ಒಂದು ವಿಡಿಯೋ ಬಂತು. ಆ ಒಂದು ವಿಡಿಯೋ ಮಾಡಿದವರು ಕೂಡ ಬೇರೆ ಮತಕ್ಕೆ ಸೇರಿದವರು. ಆ ವಿಡಿಯೋನ ನೋಡಿ ನಮ್ಮಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಚರ್ಚೆ ಶುರುವಾಯಿತು, ಒಂದು ಕಂದಕ ಸೃಷ್ಟಿಯಾಯಿತು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ಅಲ್ಲ, ವಿಡಿಯೋ ಅವರು ಮಾಡಿರುವಂಥ ಹೇಳಿಕೆಗಳನ್ನು ನೋಡ್ಬೋದು. ನಿನ್ನೆ ಮೊನ್ನೆ ಬಂದಿದೆ. ನಾನು ಇಬ್ಬರ ಭಾಷಣವನ್ನು ಕೇಳಿ ಈ ಒಂದು ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಅಥವಾ ಜಾತಿ ನಿಂದನೆ ಆಗಿರ್ಬೋದು ಅದರ ಬಗ್ಗೆ ಮಾತಾಡಿದ್ದಾರೆ. ಅದು ಬಿಟ್ಟು ಅದರ ಬಗ್ಗೆ ಆ ವಿಡಿಯೋ ಮಾಡುವ ಮೊದಲು ಅದರ ಕಾನೂನು ಪ್ರಕಾರ ಯಾವ ರೀತಿ ಕಾನೂನು ರೀತಿ ಯಾವ ಹೋರಾಟ ಮಾಡಿದ್ದಾರೆ ಅದರ ದಾಖಲೆಗಳನ್ನು ಇಟ್ಟುಕೊಂಡು ಮಾತಾಡದೆ ಇಬ್ಬರ ಅಥವಾ ಮೂವರ ಹೇಳಿಕೆಗಳನ್ನು ಅನುಸರಿಸಿ ಈ ಒಂದು ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ. ಅದು ತುಂಬ ಬೇಸರದ ಸಂಗತಿ. ಯೂಟ್ಯೂಬರ್ ಅವರು ನ ಮುಖಾಂತರ ಜನಗಳಿಗೆ ಭಿತ್ತಿ ಚಿತ್ರಗಳನ್ನು ಸೃಷ್ಟಿ ಮಾಡಿ ಜನಗಳಿಗೆ ಭಾವನಾತ್ಮಕವಾಗಿ ಸೆಳೆತ ಮಾಡುವಂಥ ಒಂದು ಘೋರ ಕೃತ್ಯವನ್ನು ನಡೆಸಿದ್ದಾರೆ. ನೋಡಿ, ಯಾವುದೇ ಒಂದು ಹಿನ್ನೆಲೆಗೆ ಆ ಪ್ರಕರಣಕ್ಕೆ ಅದರ ರೀತಿಯಾದ ನೀತಿ ನಿಯಮ ಕಾನೂನು ಚೌಕಟ್ಟಿನಲ್ಲಿ ಅಡಿಯಲ್ಲಿ ಬರಬೇಕು. ಅದರ ರೀತಿ ಇಲಾಖೆಗಳು ಮತ್ತು ನಾವು ಕಾನೂನನ್ನು ಕೋರ್ಟ್ನಲ್ಲಿ ಕುರಿತು ಯೂಟ್ಯೂಬಲ್ಲಿ ನಾವು ಹೇಳಿದರೆ ಯಾವುದು ನಮಗೆ ನ್ಯಾಯ ಸಿಗುವುದಿಲ್ಲ. ಅದನ್ನು ಬಿಟ್ಟು ನೋಡಿ, ಯೂಟ್ಯೂಬರ್ನ ಬಗ್ಗೆ ನೋಡ್ಬೋದು, ಈ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡಿದರು. ಈಗ ಓಕೆ, ಅವರಿಗೆ ಸೌಜನ್ಯ ನ್ಯಾಯ ಸಿಗಬೇಕಾದ ನಮಗೂ ಇದೆ, ಬಟ್ ಅವರು ಅದರ ಬಗ್ಗೆ ಯಾವುದು ಮಾತಾಡಲಿಲ್ಲ. ಅವರು ಮಾತಾಡಿದ್ದು ಧರ್ಮಸ್ಥಳ ಆಡಳಿತ ಬಗ್ಗೆ, ಒಂದು ಕುಟುಂಬದ ಕೀಳವಾಗಿ ಮಾತಾಡಿದ್ದು ಕಾವಂದರ ಬಗ್ಗೆ. ಅದೇನು ಅವಶ್ಯಕತೆ ಇದೆ? ಅವರಿಗೆ ಸಾವಿನ ಬಗ್ಗೆ ನ್ಯಾಯ ಸಿಗಬೇಕಾದ್ರೆ ಎಷ್ಟು ದಿನ ಇದ್ದಾರೆ? ಪುತ್ತೂರಿನ ಸೌಮ್ಯ ಭಟ್ ಇದ್ದಾರೆ, ತೀರ್ಥಹಳ್ಳಿಯ ನಂದಿತಾ ಇದ್ದಾರೆ, ಅಕ್ಷತೆ ಇದ್ದಾರೆ, ತುಂಬ ಜನ ಇದ್ದಾರೆ. ಇತ್ತೀಚೆಗೆ ಹೀನವಾಗಿ ಕೃತ್ಯವಾದಂಥ ನೇಹ ಇದ್ದಾರೆ, ಸೌಮ್ಯ ಇದ್ದಾರೆ. ಅದರ ಬಗ್ಗೆ ಯಾರೂ ಸಹ ಒಂದು ಕಿಂಚಿತ್ ಮಾತನಾಡುವುದಿಲ್ಲ. ಯಾಕೆ? ಅವ್ರ ಹೆಣ್ಣಲ್ವೇ? ಎಲ್ಲರೂ ನಾವು ಸಮಾನ, ನಮಗೆಲ್ಲರೂ ಅಕ್ಕ ತಂಗಿಯರು, ನಾವೆಲ್ಲ ಸಾವನ್ನು ನಾವು ಪ್ರಶ್ನೆ ಮಾಡಬೇಕು. ಬಟ್ ಒಂದು ಸಾವನ್ನು ಇಟ್ಟುಕೊಂಡು ಈ ಒಂದು ಧರ್ಮಸ್ಥಳದ ಬಗ್ಗೆ ಪ್ರಶ್ನೆ ಮಾಡೋದು ಎಷ್ಟು ಸರಿ? ಇದು
ಒಂದು ಪೂರ್ವ ನಿಯೋಜಿತ ಒಂದು ಕೃತ್ಯ ಅಲ್ಲದೆ ಮತ್ಯಾವುದಲ್ಲ. ಇವರಿಗೆ ಧರ್ಮಸ್ಥಳ ಬಿಟ್ಟು ಬೇರೆ ಯಾವುದು ಬಿಡಲಿಲ್ಲ. ಇವರಿಗೆ ಸಾವಿಗೆ ನ್ಯಾಯ ಬೇಕಾದರೆ ಇವರು ಕೋರ್ಟ್ನಲ್ಲಿ ಮಾತಾಡ್ತಿದ್ರು. ಬಟ್ ಇವರಿಗೆ ನ್ಯಾಯ ಬೇಕಿರುವಂಥದ್ದು ಇದರಲ್ಲಿ, ಅದಕ್ಕೋಸ್ಕರ ಮಾತಾಡ್ತಿದ್ದೆ. ಯಾವುದೋ ಬಗ್ಗೆ ಧಾರ್ಮಿಕ ಇದರಲ್ಲಿ ಮಾತಾಡಬಾರ್ದು ನಾನು ಹೇಳ್ತೇವೆ. ಕೊನೆಯದಾಗಿ ಸರ್, ತಾವು ಇಲ್ಲಿ ಪ್ರತಿ ತಿಂಗಳು ಬರೋರು ಅಂತ ಹೇಳಿದರೆ, ಇನ್ನೂ ಬರುವಂಥ ಭಕ್ತರಿಗಿರಲಿ ಅಥವಾ ಯಾರಿಗಾದ್ರೂ ಗೊಂದಲ ಇದ್ದರೆ ಅವ್ರಿಗೆ ಏನು ಹೇಳ್ತಾರೆ ಸರ್, ಹಿಂದೂಗಳಿಗೆ? ಅಲ್ಲ, ಇಲ್ಲಿ ಬರುವ ಭಕ್ತಾದಿಗಳು ಇಲ್ಲಿಯ ನಂಬಿಕೆ ಅಥವಾ ಕ್ಷೇತ್ರದ ಬಗ್ಗೆ ಇರುವ ಕಾಳಜಿಯನ್ನು ಯಾರೂ ಕಡಿಮೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯೂಟ್ಯೂಬರ್ ಆಗಿರ್ಬೋದು ಅಥವಾ ನಾನೇ ಆಗಿರ್ಬೋದು, ನಾಳೆ ಕ್ಷೇತ್ರಕ್ಕೆ ಬಂದು ಎಷ್ಟು ಸಮಯದಿಂದ ನಾನು ಕ್ಷೇತ್ರ ಭೇಟಿ ಕೊಡ್ತಿದ್ದೇನೆ. ನಾನೇ ಕ್ಷೇತ್ರದ ವಿರುದ್ಧ ನಿಂತರೂ ನನ್ನ ಮಾತು ಯಾರು ಕೇಳುವುದಿಲ್ಲ. ಯಾಕೆಂದರೆ ಕ್ಷೇತ್ರದ ಭಕ್ತಾದಿಗಳು ಇಲ್ಲಿರುವಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿರುವಂಥ ಒಂದು ಕಾವಂದರ ಒಂದು ದೃಷ್ಟಿಕೋನ ಇರ್ಬೋದು, ಇದೆಲ್ಲವನ್ನು ನೋಡಿಕೊಂಡೇ ಜನಗಳು ಅವರ ಒಂದು ಪ್ರತಿಯೊಂದು ಕಾರ್ಯಕ್ಕೆ ಸಂಗ್ರಹಣೀಯ ಮಾಡುವಂಥದ್ದು ನಮ್ಮ ಹಳ್ಳಿಗಳಲ್ಲೂ ಸಿಗುವಂಥ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ. ಹಳ್ಳಿಗಳಲ್ಲಿ ನಾವು ಜಾತಿ ಭೇದ ಮರೆತು ಒಂದು ಸಂಘಟನೆ ಮಾಡಬೇಕಾದರೆ ಈ ಯೋಜನೆ ಮುಖಾಂತರ ಸತ್ಯನಾರಾಯಣ ಪೂಜೆ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಯುತ ಕಾವಂದರ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡ್ತಾಯಿದ್ದೇವೆ. ಹಾಗೆ ಈ ಕ್ಷೇತ್ರಕ್ಕೆ ಆಗಿರ್ಬೋದು ಅಥವಾ ಇಲ್ಲಿ ಇರುವಂಥ ದೈವದೇವರ ಅನುಗ್ರಹ ಇರುವುದರಿಂದ ಇಲ್ಲಿ ಕ್ಷೇತ್ರಕ್ಕೆ ಬರುವವರ ಸಂಖ್ಯೆ ಏನು ವಿರಳ ಆಗುವುದಿಲ್ಲ. ಇದು ಶತಮೂರ್ಖ. ಅವರ ಪ್ರಯತ್ನ ಏನಿದ್ರೂ ಒಂದು 10% ಒಂದು 100%ಅಲ್ಲಿ 10% ಬರುವ ಭಕ್ತಾದಿಗಳ ಇದು ಸಮಸ್ಯೆ ಬೀಳ್ಬೋದು, ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂದರೆ ಇಲ್ಲಿ ನಂಬಿಕೊಂಡು ಬರುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ದೈವದೇವರನ್ನು ಮಾತ್ರ. ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಆಗಿರ್ಬೋದು ಅಥವಾ ನಾನು ಯೂಟ್ಯೂಬರ್ಗೆ ಕೂಡ ಹೇಳ್ತೇನೆ, ನೀವು ಎಲ್ಲಿಯೋ ಕೂತ್ಕೊಂಡು 4 ಗೋಡೆಗಳ ಮಧ್ಯೆ ವಿಡಿಯೋ ಮಾಡುವುದಕ್ಕಿಂತ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಭಿಪ್ರಾಯವನ್ನು ಪಡೆದುಕೊಂಡು ಅವರ ಅಭಿಪ್ರಾಯದ ತಕ್ಕ ಹಾಗೆ ನೀವು ನಿಮ್ಮ ಯೂಟ್ಯೂಬನ ಕಾರ್ಯಾಚರಿಸಿ ಅಂತ ಹೇಳ್ತಾ ಈ ಒಂದು ಇದಕ್ಕೆ ಬೈಟ್ ಕೊಟ್ಟ ಒಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಪದ್ಮ ಅಂತ. ಎಲ್ಲಿಂದ ಬಂದರೆ? ಶಿವಮೊಗ್ಗ. ಯಾವಾಗ ಬಂದ್ರಿ? ನಿನ್ನೆ ಸಂಜೆ. ಎಲ್ಲ ಎಲ್ಲ ಹೇಗಾಯ್ತಮ್ಮ ಎಲ್ಲ ವ್ಯವಸ್ಥೆ? ಚೆನ್ನಾಗಾಯ್ತು. ಇವಾಗ ಇಲ್ಲಿ ಕೆಲವರು ಹೇಳ್ತಾರಮ್ಮ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ದೇವರ ದರ್ಶನ ಮಾಡೋಕ್ಕೆ ಟೈಮ್ ಕೊಡಲ್ಲ. ತುಂಬ ಚೆನ್ನಾಗಿದೆ ದೇವ್ರು. ನಾವು ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ದರ್ಶನ ಎಲ್ಲ ಭಾಳ ಚೆನ್ನಾಗತ್ತೆ. ಹಾಗೆ ನಮಗೂ ಅನುಕೂಲನೂ ಆಗಿದೆ. ಸ್ವಾಮಿ ಅನುಗ್ರಹದಿಂದ ತುಂಬ ಚೆನ್ನಾಗಿದೆ ನಮಗೂ. ನಾವು ಬರ್ತಾನೆ ಇರ್ತೀವಿ 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ. ನಮಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಬರ್ತೀವಿ. ತುಂಬ ಚೆನ್ನಾಗಿತ್ತು. ರೂಮಿನ ವ್ಯವಸ್ಥೆ ಆಗಲಿ, ಒಂದು ಶೌಚಾಲಯದ ಬಗ್ಗೆ ಆಗಲಿ, ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ. ಸ್ವಾಮಿದು ಏನೂ ತೊಂದರೆ ಇಲ್ಲ. ಯಾರು ಭಕ್ತಾದಿಗಳು ಬಂದರೆ ಎಲ್ಲರಿಗೂ ತುಂಬ ಅನುಕೂಲ ಆಗತ್ತೆ. ಇವಾಗ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತಾರಮ್ಮ ಬರದೇ ಇದ್ದವರು. ಇವಾಗ ನೀವು ಪ್ರತಿ ವರ್ಷಕ್ಕೆ 2 ಸಲ ಬರ್ತೀರಿ, ನೀವೇನು ಹೇಳ್ತೀರಿ? ಇದು ನಮಗೇನು ಅಂತ ಇಲ್ಲ, ಸುಮ್ಮನೆ ಬೇಕು ಅಂತ ಇದು ಹಬ್ಬಿಸಿರ್ಬೋದು ಅನ್ಸತ್ತೆ. ನಾವಂತೂ ನೋಡಿಲ್ಲ, ಪರಮಾತ್ಮ ಬಿಟ್ಟಿರೋದು. ಏನೇ ಒಂದಾದರೂ ತಪ್ಪು ಅಪ್ಪು ಎಲ್ಲ ಅವನೇ ಸೇರಿರೋದು. ನಾವು ಕಾಣಲಿದ್ದು ನಾವೇನು ಯಾರ ಬಗ್ಗೆನೂ ತಪ್ಪಾಗಿ ಏನೂ ಹೇಳಕ್ಕೆ ಬರಲ್ಲ. ಅವ್ರವ್ರ ಅಭಿಪ್ರಾಯ. ನಮಗೇನು ಅನಿಸ್ತಾ ಇಲ್ಲ. ಸ್ವಾಮಿ ಬಗ್ಗೆ ತುಂಬ ನಂಬಿಕೆ ಇದೆ ನಮಗೆ. ಹಾಗಾಗಿ ನಾವೇನು ಹೇಳೋಕ್ಕೂ ಬರಲ್ಲ. ನಮಗೆ ಅವನ ಬಗ್ಗೆ ನಂಬಿಕೆ ಇದೆ. ಎಲ್ಲ ಸುಳ್ಳು ಸುದ್ದಿನೂ ಆಗಿರ್ಬೋದು ಅನಿಸತ್ತೆ. ಅಷ್ಟೇ ನಮಗೆ ಗೊತ್ತಾಗಿರೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.